ಅಪ್ಪ ನಾಗರಾವು ಗೈಸ್, ನಮಸ್ತೆ, ಶುಭೋದಯ, ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂದರೆ, ಇವತ್ತು ನಾನು ಅಚ್ಚಲು ಬೆಟ್ಟ, ಕನಕಪುರದ ಹತ್ರ ಇರೋ ಅಚ್ಚಲು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಬ, ಅವನ ಹತ್ರನೂ 2650 GT, ಸೇಮ್ ಇಂಜಿನ್ನು, ಬಟ್ ಸೀಟಿಂಗ್ ಪ್ಲೇಸ್ಮೆಂಟ್, ಹ್ಯಾಂಡಲ್ ಬಾರ್ ಮಾತ್ರ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ನೋಡಿ ಇಲ್ಲೇ ಹೋಗ್ತಿದ್ದಾನೆ ಇವನೇ. ಸೊ ಅಚ್ಚಲು ಬೆಟ್ಟ. ಸೊ ಬೆಳಿಗ್ಗೆ 6ಗೆ ಬಿಟ್ಟಿದ್ದು, ಆಲ್ಮೋಸ್ಟ್ 6ಗೆ ಬಿಟ್ಟು ಇಬ್ಬರು ಬೈಕಲ್ಲೂ ಫ್ಯೂಯಲ್ ಇರಲಿಲ್ಲ. ಸೊ ಫ್ಯೂಯಲ್ ಫಿಲ್ ಮಾಡಿಕೊಂಡು ಬಂದ್ವಿ. ಈಗ ಅಚ್ಚಲು ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಆನ್ ದ ವೇ ಟು ಅಚ್ಚಲು ಬೆಟ್ಟ ನಿಯರ್ ಕನಕಪುರಕ್ಕೆ ಹೋದರೆ, ಕನಕಪುರದಿಂದ ಜಸ್ಟ್ ಒಂದು 10 ಕಿಲೋಮೀಟರ್ಸು ಇಲ್ಲ ಅನಿಸುತ್ತೆ. ಇನ್ನೂ ಹತ್ರನೇ, ದೂರ ಇಲ್ಲ. ಸೊ ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ ಆಲ್ ಈಗ ಆರ್ಟ್ ಆಫ್ ಲಿವಿಂಗ್ ಹತ್ರ ಇದ್ದೀವಿ. ನನ್ನ ಫ್ರೆಂಡ್ಗೂ ಸ್ವಲ್ಪ ಎಲ್ಲ ಹೊರಗಡೆ ಹೋಗ್ಬೇಕಂತೆ. ಸೊ ಬೇಗ ರಿಟರ್ನ್ ಆಗೋಂಥ ಪ್ಲೇಸ್ ನೋಡಿಕೊಂಡು ಬೆಳಗ್ಗೆನೇ ಡಿಸೈಡ್ ಮಾಡಿದ್ದು. 2 ಪ್ಲೇಸ್ ಇತ್ತು. ಸೊ 2 ಪ್ಲೇಸಲ್ಲಿ ಬೆಳಿಗ್ಗೆ ಅವನು, ನನಗೆ ಕೆಲಸ ಇದೆ, ದೂರ ಮತ್ತೆ ಲೇಟ್ ಆಗಿಬಿಡುತ್ತೆ, ಸೊ ಬೇಡ, ನೆಕ್ಸ್ಟ್ ಟೈಮ್ ಹೋಗೋಣ, ಇವತ್ತು ಇಲ್ಲಿಗೆ ಹೋಗಿ ಬಂದ್ಬಿಡೋಣ, ಅಚ್ಚಲು ಬೆಟ್ಟಕ್ಕೆ ಬಾ ಅಂತಂದ. ಸೊ ಅದಕ್ಕೋಸ್ಕರ ವಿ ಪ್ಲ್ಯಾನ್ಡ್ ಆ್ಯಂಡ್ ಇಲ್ಲಿಗೆ ಇರಲಿ ಅಂತ ಇದೇ ಫಿಕ್ಸ್ ಮಾಡ್ಕೊಂಡು ಅಚ್ಚಲು ಬೆಟ್ಟನ. ಗೈಸ್, ಇನ್ನು ಇಲ್ಲಿಂದ 14 ಕಿಲೋಮೀಟರ್ಸ್ ಇದೆ ಅಷ್ಟೇ ಕನಕಪುರಕ್ಕೆ. ಸೊ ಒನ್ಸ್ ಕನಕಪುರಕ್ಕೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ರೈಡ್ ಸ್ಟಾರ್ಟ್ ಮಾಡೋಣ, ರೈಡ್ ಕಂಟಿನ್ಯೂ ಮಾಡೋಣ. ಓ ಗುರು, ನನಗೆ ಹಂಪ್ಗಳನ್ನು अमेरिका क्या कहता था? क्या हो तुम? आज हम कहते तू क्या है बे? ಮತ್ತೆ ಗೈಸ್, ಇಲ್ಲೇ ನಾನು ಓದಿದ ಸ್ಕೂಲು. ನಾನು 2nd ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಇಲ್ಲೇ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. ನಾನು ಓದಿದ ಸ್ಕೂಲು ಒಂಚೂರು ಮುಂದೆ ಇದೆ ಲೆಫ್ಟಲ್ಲಿ. ಆ ಸ್ಕೂಲ್ ಲೈಫ್ ಒಂಥರ ಸಕ್ಕತ್ತಾಗಿರುತ್ತೆ, ಕ್ರೇಜಿ ಸ್ಕೂಲ್ ಲೈಫ್ ಮಾತ್ರ. ನೋಡಿ ಇದೆ ಗೈಸ್ ನಾನು ಓದಿದ ಸ್ಕೂಲು, ಜೈನ್ ಪಬ್ಲಿಕ್ ಸ್ಕೂಲ್, ಜೈನ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಕ್ಯಾಂಪಸ್ ಒಳಗೆ ಜೈನ್ ಪಬ್ಲಿಕ್ ಸ್ಕೂಲ್ ಇದೆ. ಸೊ ಅಲ್ಲೇ ನಾನು ಓದಿದ್ದು, ಆಲ್ಮೋಸ್ಟ್ 9 ಇಯರ್ಸ್ ಅಲ್ಲೇ ಓದಿದ್ದು. ಒಳ್ಳೊಳ್ಳೆ ಮೆಮರೀಸ್ ಇದೆ. ಇವಾಗ ತಾನೇ ಬ್ರೇಕ್ಫಾಸ್ಟ್ ಮುಗೀತು. ಈಗ ಅಚ್ಚಲು ಬೆಟ್ಟದ ಕಡೆ ನಮ್ಮ ಪಯಣ ಶುರು, ಪುನರಾರಂಭ. ಅಚ್ಚಲುಗೆ ರೀಚ್ ಆಗಿದ್ದೀವಿ. ಅಚ್ಚಲು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸರ್ಕಾರಿ ಶಾಲೆ ಚೆನ್ನಾಗಿದೆ ಗುರು. ಮೋಸ್ಟ್ಲಿ ಬರ್ತಾರೆ ಅನಿಸುತ್ತೆ ಸ್ಟೂಡೆಂಟ್ಸು, ಮೇಂಟೈನ್ ಮಾಡ್ತಿದ್ದಾರೆ. ಎಲ್ಲ ಇಲ್ಲೇ ಹೇಳ್ತಾವ್ರೆ ಗುರು, ಹಿಂಗೆ ಬೆಟ್ಟದ ಕಡೆಗೆ ಅಂತ. ಅಂದರೆ ಎಲ್ರಿಗೂ ಗೊತ್ತು, ಅಂದರೆ ಇಲ್ಲಿ ಯಾರು ಬರಲ್ವಲ್ಲ, ಅದು ಮೈನು. ನೋಡಿ ಒಂಥರ ಈ ಹಳ್ಳಿ ವೈಬ್ಸೇ ನೆಕ್ಸ್ಟ್ ಲೆವೆಲ್.
ಇದೇನಾ ಅಂತ. ಇದ ಅಲ್ವಾ ಡೌಟ್. ಇದಲ್ಲ, ಇದೇನಾ? ಆಂಜನೇಯ ಸ್ವಾಮಿ ದೇವಸ್ಥಾನ. ಹಾಂ, ಇದೆ. ಅಣ್ಣ ಬೆಟ್ಟಕ್ಕೆ ಹಿಂಗೇನಾ? ಥ್ಯಾಂಕ್ಸ್ ಅಣ್ಣ. ಒಂದು ಸಣ್ಣ ಬ್ರೇಕ್ ತಗೊಂಡ್ವಿ. ಈಗ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ರೋಡ್, ಈ ಥರ ರೋಡ್ಸಲ್ಲಿ ಹೋಗೋಕ್ಕೆ ಒಂಥರ ಮಜಾ, ಚೆನ್ನಾಗಿರುತ್ತೆ. ಈಗ ಹೆಂಗೆ ಗುರು? ರೈಟ್ ಅನಿಸುತ್ತೆ. ಅದು ಓಂ ನಮಃ ಶಿವಾಯ. ಅಪ್ಪ, ಎಲ್ಲದ ಇವನು? ಓಹೋ, ಕ್ರೇಜಿ. ನಂದು ಬೇರೆ ಟಯರ್ಸ್ ಎಲ್ಲ ಫುಲ್ ಸೋಗೋಗ್ಬಿಟ್ಟೈತೆ. ಸೊ ಸ್ವಲ್ಪ ಗ್ರಿಪ್ಪು ವರ್ಸ್ಟಾಗೆ ಇರುತ್ತೆ. ಅದಕ್ಕೆ ಆಗ್ಲಿಂದ 4ನೇ ಸಲ ವೀಲ್ ಸ್ಪಿನ್ ಆಗ್ತಾಯಿರೋದು. ಅಪ್ಪ, ಬಟ್ ಇನ್ನೊಂದು ಏನು ಗೊತ್ತಾಗ, ರಾಯಲ್ ಎನ್ಫೀಲ್ಡ್ದು ಮಜಾ ಅಂದರೆ ಒಳ್ಳೆ ಟಾರ್ಕ್ಗಳು. ಓಹೋ, ಆಲ್ರೆಡಿ ಯಾರೋ ಬಂದು ಎಲ್ಲ ಟ್ರೆಕ್ಕಿಂಗ್ ಮಾಡ್ತಿದ್ದಾರೆ. ಬಟ್ ಆದರೂ ಎಲ್ಲದೂ ವಾ, ಇದು ನೋಡಿ ಗೈಸ್ ಹೆಂಗಿದೆ. ಯಪ್ಪ, ಹಾಂ ಏನು ಯಪ್ಪ, ಇನ್ನು ಮುಂದಕ್ಕೆ ಹೋಗ್ತಿಲ್ವೋ? ಎಲ್ಲಿ? ಸರಿ, ಎಲ್ಲಿ? ಅಪ್ಪ, ಇದು ನ್ಯೂಟ್ರಲ್ ಮಾಡ್ತೀನಿ. ಅಷ್ಟು ಈಜಿಯಾಗಿ ಬರೋಲ್ಲ ಮತ್ತೆ, ಅಲ್ಲೂ ಹೋಗ್ಬಿಡುತ್ತೆ ಒಂದೇ ಸಲ ಜಾರ್ಬಿಟ್ಟು. ಅಯ್ಯಪ್ಪ, ಓಹೋ, ಯಾವುದಾಯ್ತು ಕಲ್ಲು? ಈ ಕಲ್ಲಾಯ್ತು ಇಲ್ಲಿ. ಅಪ್ಪ, ಏನೋ ಇಷ್ಟು ಕಲ್ಲೈತೆ. ಹಾಂ, ಯಪ್ಪ, ಇಳಿದು ಬಿಡುತ್ತೆ ಕಣ ಇಲ್ಲಿ. ಫುಲ್ ಕಲ್ಲಾಕ್ಬೇಕು ನೀನು. ನಾನು ಇಳಿದು ಬಿಡೋಕ್ಕಾಗಲ್ಲ ಗಾಡಿನ. ಯಪ್ಪ.